ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಇಷ್ಟೇ. ಈಗಾಗಲೇ ತಮಗೆಲ್ಲರಿಗೂ ಗುರುತಿದ್ದ ಹಾಗೆ ಕರ್ನಾಟಕದಲ್ಲಿ ಡಿಸೆಂಬರ್ 29ಗೆ ಒಂದು ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕದ ಕುರಿತು ಒಂದು ಐತಿಹಾಸಿಕ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ಮಾಡಿದ್ದಾಗಿದೆ. ಅದರ ಜೊತೆಯಲ್ಲಿ ನಮಗೆಲ್ಲರಿಗೂ ಗುರುತಿದ್ದ ಹಾಗೆ ನಾಡಿನ ಪ್ರಮುಖ ಪದಾಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಏನು ಬಂಧನ ಆಗಿ ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲಿ ಏನದ ಆ ಒಂದು ಹೋರಾಟಕ್ಕೆ ಸರ್ಕಾರ ನಮಗೆ ಬಂಧಿಸಿ ಪರಪ್ಪನಗರ 14 ದಿವಸ ನಮಗೆ ಜೈಲಿಗೆ ಕಳಿಸಿದ್ದಾಗಿತ್ತು ತಮಗೆಲ್ಲ ಗೊತ್ತು. ಅದರಲ್ಲಿ ವಿಶೇಷವಾಗಿ ನಾನು ಜಿಲ್ಲಾಧ್ಯಕ್ಷ ಮತ್ತು ನನ್ನ ಜೊತೆ ನಮ್ಮ ಉಪಾಧ್ಯಕ್ಷರಾದ ಮಹಾದೇವರಾಜಿಯವರು ಕೂಡ 14 ದಿವಸ ನಾವು ಪರಪ್ಪನಗರ ಜೈಲಿಗೆ ಹೋಗಿ ಈ ಕನ್ನಡ ನಾಡಿಗಾಗಿ, ಈ ಕನ್ನಡ ಭಾಷೆಗಾಗಿ, ನಾಡಿನ ಏಳಿಗೆಗಾಗಿ, ನಾಡಿನ ಭಾಷೆ ಮತ್ತು ನಾಡಿನ ಪ್ರತಿಯೊಂದು ಸಮಸ್ಯೆಗೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಈ ನಾಡಿನಲ್ಲಿ ಕನ್ನಡ ಭಾಷೆ, ವಿಶೇಷವಾಗಿ ನಾಡಿನ ವ್ಯಾಪಾರಸ್ಥರಾಗಲಿ ಇನ್ನಿತರ ಸಂಸ್ಥೆಗಳಾಗಲಿ ಕನ್ನಡ ನಾಮಫಲಕ್ಕೆ ಹಿಂದೇಟು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕಾಗಿ ನಾವು ಸಾಕಷ್ಟು ಸಲ ಹೋರಾಟ ಮಾಡಿದ್ರು ಕೂಡ ಮತ್ತು ಸರ್ಕಾರ ಪದೇ ಪದೇ ತಮ್ಮ ಆದೇಶ ನೀಡಿದ್ರು ಕೂಡ ಸಾಕಷ್ಟು ವ್ಯಾಪಾರಸ್ಥರು, ಮಳಿಗೆ ಮಾಲಕರು, ಸಂಸ್ಥೆಯ ಮುಖ್ಯಸ್ಥರು ಆ ಒಂದು ಸರ್ಕಾರದ ಆದೇಶಕ್ಕೆ ಮಾನ್ಯತೆ ಕೊಳ್ಳಾರದೆ ಇವತ್ತು ವಿಶೇಷವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಎಲ್ಲ ನಗರಗಳಲ್ಲಿ ಎಲ್ಲ ವ್ಯಾಪಾರಸ್ಥರಾಗಲಿ, ಉದ್ಯಮಿಗಳು ಆಗಲಿ, ಎಲ್ಲ ಸಂಸ್ಥೆಯ ಮುಖ್ಯಸ್ಥರಾಗಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಇವತ್ತು ಬೇರೆ ಭಾಷೆ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯ ಒಂದು ಭಾಷೆಗೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಕನ್ನಡಿಗೆ ಕಡೆಗಣಿಸುವಂಥ, ಕನ್ನಡ ಭಾಷೆಗೆ ಕಡೆಗಣಿಸುವಂಥ ಕೆಲಸ ಇವತ್ತು ಆಗಿತ್ತು. ಅದಕ್ಕಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ನೇತೃತ್ವದಲ್ಲಿ ಡಿಸೆಂಬರ್ 27ನೇ ತಾರೀಕಿಗೆ ಒಂದು ಐತಿಹಾಸಿಕ ಹೋರಾಟ ರಾಜಧಾನಿ ಬೆಂಗಳೂರಿನಲ್ಲಿ ಮಾಡಿ ಸರ್ಕಾರಕ್ಕೆ ಮತ್ತು ಎಲ್ಲ ವ್ಯಾಪಾರಸ್ಥರಿಗೆ, ಉದ್ಯಮದಾರರಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡುವಂಥ ಕೆಲಸ ನಾವು ಮಾಡಿದ್ದಾಗಿದೆ. ಅದರ ಪ್ರಯುಕ್ತವಾಗಿ ಇವತ್ತು ತಮಗೆಲ್ಲ ಗುರುತಿದ್ದ ಹಾಗೆ ಸಾಕಷ್ಟು ರಾಜಧಾನಿಯಲ್ಲಿ ಮತ್ತು ಇನ್ನಿತರ ನಗರಗಳಲ್ಲಿ ಕೂಡ ಇವತ್ತು ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಆ ಒಂದು ಕನ್ನಡದ ನಾಮಫಲಕ್ಕಾಗಿ ಸಾಕಷ್ಟು ವ್ಯಾಪಾರಸ್ಥರಿಗೆ ಮತ್ತು ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರಿಗೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ಕೆಲವೊಂದು ಕಡೆ ಆಗಿದೆ. ಆದರೆ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇನ್ನೂವರೆಗೆ ಸುಗ್ರೀವಾಜ್ಞೆ ಹೊರಡಿಸಿದ್ರು ಕೂಡ ಸರ್ಕಾರ ಮೊನ್ನೆ ಈ ಮೊದಲು ಕೂಡ ರಾಜ್ಯಪಾಲರು ನಮ್ಮ ಒಂದು ಕರ್ನಾಟಕ ಸರ್ಕಾರದ ನಿಲುವು ಒಂದು ಸುಗ್ರೀವಾಜ್ಞೆ ಮಾಡಿ ಅದನ್ನು ಜಾರಿಗೆ ತರಬೇಕಂತ ಹೇಳಿ ಮೊದಲನೇ ಸಲ ಪ್ರಯತ್ನ ಮಾಡಿದಾಗ ಮಾನ್ಯ ಘನತೆ ರಾಜ್ಯಪಾಲರು ಅದಕ್ಕೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ವಿಧಾನಸಭೆಯಲ್ಲಿ ಅದು ಮಂಡನೆ ಮಾಡಿ ಕಳಿಸ್ಬೇಕಂತ ಹೇಳಿ ನಾವು ಒಂದು ನಿರ್ಣಯ ಮಾಡಿ ಕಳಿಸಿದ್ರು. ಅದರ ಪ್ರಯುಕ್ತವಾಗಿ ಕರ್ನಾಟಕ ಸರ್ಕಾರ ಮೊನ್ನೆ ಅಧಿವೇಶನದಲ್ಲಿ ಮತ್ತೆ ಅದು ಆ ಒಂದು ಬಿಲ್ಲನ್ನು ಪಾಸ್ ಮಾಡಿ ಮಾನ್ಯ ರಾಜ್ಯಪಾಲರಿಗೆ ಒಂದು ರುಜುವಾಗಿ ಕಳಿಸಿ ಅಲ್ಲಿನೂ ಕೂಡ ಮಾನ್ಯತೆ ಸಿಕ್ಕು ಈಗ ಸುಗ್ರೀವಾಜ್ಞೆ ಜಾರಿಯಾಗಿದೆ, ತಮಗೆಲ್ಲ ಗೊತ್ತಿದೆ. ಅದಕ್ಕಾಗಿ ಇವತ್ತು ನಾನು ಜಿಲ್ಲಾ ಆಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಮಾಡೋದೇನೆಂದರೆ, ತಾವು ತಕ್ಷಣವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ವಿಜಯಪುರ ನಗರದಲ್ಲಿ ಎಲ್ಲ ವ್ಯಾಪಾರಸ್ಥರು, ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ, ಎಲ್ಲ ಉದ್ಯಮದಾರರಿಗೆ ಒಂದು ತಕ್ಷಣವಾಗಿ ಆ ನಾಮಫಲಕವನ್ನು ಶೇಕಡ 60 ಸುಗ್ರೀವಾಜ್ಞೆ ಆಗಿದೆ ಆ ಎಲ್ಲ ಕನ್ನಡದ ನಾಮಫಲಕವನ್ನು ತಕ್ಷಣವಾಗಿ ಬದಲಾಯಿಸುವಂಥ ಕೆಲಸ ಇವತ್ತು ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆ ಮಾಡ್ಬೇಕಂತ ಹೇಳಿ ತಮ್ಮ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಇಷ್ಟೇ. ಈಗಾಗಲೇ ತಮಗೆಲ್ಲರಿಗೂ ಗುರುತಿದ್ದ ಹಾಗೆ
ಕರ್ನಾಟಕದಲ್ಲಿ ಡಿಸೆಂಬರ್ 29ಗೆ ಒಂದು ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕದ ಕುರಿತು ಒಂದು ಐತಿಹಾಸಿಕ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ಮಾಡಿದ್ದಾಗಿದೆ. ಅದರ ಜೊತೆಯಲ್ಲಿ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಾಡಿನ ಪ್ರಮುಖ ಪದಾಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಏನು ಬಂಧನ ಆಗಿ ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲಿ ಏನದ ಆ ಒಂದು ಹೋರಾಟಕ್ಕೆ ಸರ್ಕಾರ ನಮಗೆ ಬಂಧಿಸಿ ಪರಪ್ಪನಗರ 14 ದಿವಸ ನಮಗೆ ಜೈಲಿಗೆ ಕಳಿಸಿದ್ದಾಗಿತ್ತು ತಮಗೆಲ್ಲ ಗೊತ್ತಿದೆ. ಅದರಲ್ಲಿ ವಿಶೇಷವಾಗಿ ನಾನು ಜಿಲ್ಲಾಧ್ಯಕ್ಷ ಮತ್ತು ನನ್ನ ಜೊತೆ ನಮ್ಮ ಉಪಾಧ್ಯಕ್ಷರಾದ ಮಹಾದೇವರಾಜಿಯವರು ಕೂಡ 14 ದಿವಸ ನಾವು ಪರಪ್ಪನಗರ ಜೈಲಿಗೆ ಹೋಗಿ ಈ ಕನ್ನಡ ನಾಡಿಗಾಗಿ, ಈ ಕನ್ನಡ ಭಾಷೆಗಾಗಿ, ನಾಡಿನ ಏಳಿಗೆಗಾಗಿ, ನಾಡಿನ ಭಾಷೆ ಮತ್ತು ನಾಡಿನ ಪ್ರತಿಯೊಂದು ಸಮಸ್ಯೆಗೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಈ ನಾಡಿನಲ್ಲಿ ಕನ್ನಡ ಭಾಷೆ ವಿಶೇಷವಾಗಿ ನಾಡಿನ ವ್ಯಾಪಾರಸ್ಥರಾಗಲಿ ಇನ್ನಿತರ ಸಂಸ್ಥೆಗಳಾಗಲಿ ಕನ್ನಡ ನಾಮಫಲಕ್ಕೆ ಹಿಂದೇಟು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕಾಗಿ ನಾವು ಸಾಕಷ್ಟು ಸಲ ಹೋರಾಟ ಮಾಡಿದ್ರು ಕೂಡ ಮತ್ತು ಸರ್ಕಾರ ಪದೇ ಪದೇ ತಮ್ಮ ಆದೇಶ ನೀಡಿದ್ರು ಕೂಡ ಸಾಕಷ್ಟು ವ್ಯಾಪಾರಸ್ಥರು, ಮಳಿಗೆ ಮಾಲಕರು, ಸಂಸ್ಥೆಯ ಮುಖ್ಯಸ್ಥರು ಆ ಒಂದು ಸರ್ಕಾರದ ಆದೇಶಕ್ಕೆ ಮಾನ್ಯತೆ ಕೊಳ್ಳಾರದೆ ಇವತ್ತು ವಿಶೇಷವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಎಲ್ಲ ನಗರಗಳಲ್ಲಿ ಎಲ್ಲ ವ್ಯಾಪಾರಸ್ಥರಾಗಲಿ, ಉದ್ಯಮಿಗಳು ಆಗಲಿ, ಎಲ್ಲ ಸಂಸ್ಥೆಯ ಮುಖ್ಯಸ್ಥರಾಗಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಇವತ್ತು ಬೇರೆ ಭಾಷೆ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯ ಒಂದು ಭಾಷೆಗೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಕನ್ನಡಿಗೆ ಕಡೆಗಣಿಸುವಂಥ, ಕನ್ನಡ ಭಾಷೆಗೆ ಕಡೆಗಣಿಸುವಂಥ ಕೆಲಸ ಇವತ್ತು ಆಗಿತ್ತು. ಅದಕ್ಕಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ನೇತೃತ್ವದಲ್ಲಿ ಡಿಸೆಂಬರ್ 27 ತಾರೀಕಿಗೆ ಒಂದು ಐತಿಹಾಸಿಕ ಹೋರಾಟ ರಾಜಧಾನಿ ಬೆಂಗಳೂರಿನಲ್ಲಿ ಮಾಡಿ ಸರ್ಕಾರಕ್ಕೆ ಮತ್ತು ಎಲ್ಲ ವ್ಯಾಪಾರಸ್ಥರಿಗೆ, ಉದ್ಯಮದಾರರಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡುವಂಥ ಕೆಲಸ ನಾವು ಮಾಡಿದ್ದಾಗಿದೆ. ಅದರ ಪ್ರಯುಕ್ತವಾಗಿ ಇವತ್ತು ತಮಗೆಲ್ಲ ಗುರುತಿದ್ದ ಹಾಗೆ ಸಾಕಷ್ಟು ರಾಜಧಾನಿಯಲ್ಲಿ ಮತ್ತು ಇನ್ನಿತರ ನಗರಗಳಲ್ಲಿ ಕೂಡ ಇವತ್ತು ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಆ ಒಂದು ಕನ್ನಡದ ನಾಮಫಲಕ್ಕಾಗಿ ಸಾಕಷ್ಟು ವ್ಯಾಪಾರಸ್ಥರಿಗೆ ಮತ್ತು ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರಿಗೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ಕೆಲವೊಂದು ಕಡೆ ಆಗಿದೆ. ಆದರೆ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇನ್ನೂವರೆಗೆ ಸುಗ್ರೀವಾಜ್ಞೆ ಹೊರಡಿಸಿದ್ರು ಕೂಡ ಸರ್ಕಾರ ಮೊನ್ನೆ ಈ ಮೊದಲು ಕೂಡ ರಾಜ್ಯಪಾಲರು ನಮ್ಮ ಒಂದು ಕರ್ನಾಟಕ ಸರ್ಕಾರದ ಏನು ನಿಲುವು ಒಂದು ಸುಗ್ರೀವಾಜ್ಞೆ ಮಾಡಿ ಅದನ್ನು ಜಾರಿಗೆ ತರಬೇಕಂತ ಹೇಳಿ ಮೊದಲನೇ ಸಲ ಪ್ರಯತ್ನ ಮಾಡಿದಾಗ ಮಾನ್ಯ ಘನತೆಯ ರಾಜ್ಯಪಾಲರು ಅದಕ್ಕೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ವಿಧಾನಸಭೆಯಲ್ಲಿ ಅದು ಮಂಡನೆ ಮಾಡಿ ಕಳಿಸ್ಬೇಕಂತ ಹೇಳಿ ನಾವು ಒಂದು ನಿರ್ಣಯ ಮಾಡಿ ಕಳಿಸಿದ್ರು. ಅದರ ಪ್ರಯುಕ್ತವಾಗಿ ಕರ್ನಾಟಕ ಸರ್ಕಾರ ಮೊನ್ನೆ ಅಧಿವೇಶನದಲ್ಲಿ ಮತ್ತೆ ಅದು ಆ ಒಂದು ಬಿಲ್ಲನ್ನು ಪಾಸ್ ಮಾಡಿ ಮಾನ್ಯ ರಾಜ್ಯಪಾಲರಿಗೆ ಒಂದು ರುಜುವಾಗಿ ಕಳಿಸಿ ಅಲ್ಲಿನೂ ಕೂಡ ಮಾನ್ಯತೆ ಸಿಕ್ಕು ಈಗ ಸುಗ್ರೀವಾಜ್ಞೆ ಜಾರಿಯಾಗಿದೆ, ತಮಗೆಲ್ಲ ಗೊತ್ತಿದೆ. ಅದಕ್ಕಾಗಿ ಇವತ್ತು ನಾನು ಜಿಲ್ಲಾ ಆಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಮಾಡೋದೇನೆಂದರೆ, ತಾವು ತಕ್ಷಣವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ವಿಜಯಪುರ ನಗರದಲ್ಲಿ ಎಲ್ಲ ವ್ಯಾಪಾರಸ್ಥರು, ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ, ಎಲ್ಲ ಉದ್ಯಮದಾರರಿಗೆ ಒಂದು ತಕ್ಷಣವಾಗಿ ಆ ನಾಮಫಲಕವನ್ನು ಏನು 60% ಏನು ಸುಗ್ರೀವಾಜ್ಞೆ ಆಗಿದೆ ಆ ಎಲ್ಲ ಕನ್ನಡದ ನಾಮಫಲಕವನ್ನು ತಕ್ಷಣವಾಗಿ ಬದಲಾಯಿಸುವಂಥ ಕೆಲಸ ಇವತ್ತು ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆ ಮಾಡ್ಬೇಕಂತ ಹೇಳಿ ತಮ್ಮ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಏನು ಪ್ರಶ್ನೆ? ಈಗ ಕನ್ನಡ ಪರ ಸಂಘಟನೆಗಳು ಈಗ ಸರ್ಕಾರಕ್ಕೆ ಹ್ಯಾಂಗ ಅಭಿನಂದನೆ ಸಲ್ಲಿಸಿದ್ರು ಮಾಡಿದ್ದಾರೆ. ನಾವು ಅವಾಗ ಸುಗ್ರೀವಾಜ್ಞೆ ಏನು ನಾವು ಬಂಧನದಲ್ಲಿ ಏನು ಪರಪ್ಪನಗರ ಜೈಲಿನಲ್ಲಿ ಇದ್ದಾಗ ಏನು ಸುಗ್ರೀವಾಜ್ಞೆ ಜಾರಿ ಮಾಡ್ತು ಸರ್ಕಾರ, ಅವಾಗೇ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾಗಿದೆ ಸರ್ಕಾರಕ್ಕೆ. ನಮ್ಮ ರಾಜ್ಯಾಧ್ಯಕ್ಷರು ತಕ್ಷಣ ಅದು ಮಾಧ್ಯಮದ ಮುಖಾಂತರ ಪರಪ್ಪನ ಜೈಲಿನಿಂದ ಬಿಡುಗಡೆ ಆದ ತಕ್ಷಣ ನಾವು ಈ ರೀತಿ ನಮ್ಮ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ, ಸರ್ಕಾರ ನಮ್ಮ ಹೋರಾಟಕ್ಕೆ ಮಾನ್ಯತೆ ಕೊಟ್ಟು ಇವತ್ತು ಏನು
60% ನಾಮಫಲಕಗಳಲ್ಲಿ ಕನ್ನಡ ಭಾಷೆನ ಅಳವಡಿಸುವಂಥ ಏನೋ ಒಂದು ಸುಗ್ರೀವಾಜ್ಞೆ ಜಾರಿ ಮಾಡಿತು. ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ರಾಜ್ಯಾಧ್ಯಕ್ಷರು ಅಭಿನಂದನೆ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ನಾವು ಕೂಡ ವಿಜಯಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲ ಕನ್ನಡಿಗರ ಪರವಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅಭಿನಂದನೆ ಆಯ್ತು. ಗಡಿ ಭಾಗದಲ್ಲಿ ಇದು ಪರ್ಟಿಕ್ಯುಲರ್ ಆಗಿ ವಿಜಯಪುರ ಜಿಲ್ಲೆ ಗಡಿ ಭಾಗ ಆಗಿದೆ. ಏನ್ ಕ್ರಮ ತಗೋತೀರಿ ಮಾಡದೇ ಇದ್ರೆ ಆದ್ರೆ ಈಗ ಅದರಲ್ಲಿ ನಿಮಗೆ ಮತ್ತಿಷ್ಟು ಬಲ ಬರುತ್ತೆ. ಮೊದಲಿನ ಹೋರಾಟಕ್ಕೂ ಈಗಿನ ಹೋರಾಟಕ್ಕೂ ನಿಮಗೆ ಮತ್ತಿಷ್ಟು ಬಲ ಬರುತ್ತೆ. ಯಾವ ರೀತಿ ನೀವು ಕ್ರಮ ತಗೋತೀರಿ? ಏನು ಗಡಿ ಭಾಗದಲ್ಲಿ ಕನ್ನಡದ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಈಗ ಆ ಸಮಸ್ಯೆಗಳಿಗೆ ಹೇಗೆ ನೀವು ಸೊಲ್ಯೂಷನ್? ಈಗಾಗಲೇ ಮೊನ್ನೆ ಬೆಳಗಾವಿಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ಇದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ವಿಶೇಷವಾಗಿ ಗಡಿನಾಡ ಪ್ರದೇಶದಲ್ಲಿ ನಾವು ಯಾಕಂದ್ರೆ ಈಗ ಮಹಾರಾಷ್ಟ್ರದ ಸರ್ಕಾರ ಏನು ಕೆಲವೊಂದು ಕುತಂತ್ರ ಕೆಲಸಗಳನ್ನು ಮಾಡ್ತಾ ಇದೆ, ಅದಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಸರ್ಕಾರ ಮಾಡಬೇಕು. ಅದ್ರ ಜೊತೆಗೆ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೂಡ ಅದಕ್ಕೆ ಯಾವ ರೀತಿ ತಕ್ಕ ಪಾಠ ಕಲಿಸ್ಬೇಕು ಮತ್ತು ಅಲ್ಲಿ ಕೂಡ ಏನದ ಒಂದು ಏನು ಗಡಿ ಪ್ರದೇಶಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ದೃಷ್ಟಿಯಲ್ಲಿ ಕೂಡ ಕೆಲಸ ಆಗಬೇಕಾಗಿದೆ, ಭಾಷೆಯ ಅಭಿವೃದ್ಧಿಗೋಸ್ಕರನೂ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಸರ್ಕಾರಕ್ಕೆ ಕೂಡ ಮೊನ್ನೆ ನಾವು ನಿರ್ಣಯಗಳನ್ನು ಮಾಡಿ ಸರ್ಕಾರಕ್ಕೆ ಕೂಡ ಒತ್ತಾಯ ನಮ್ಮ ರಾಜ್ಯಾಧ್ಯಕ್ಷ ಏನಾದ್ರು ಕೂಡ ಮಾಧ್ಯಮದ ಗೋಷ್ಠಿ ಮಾಡಿ ಮಾಧ್ಯಮದ ಮುಖಾಂತರ ಕೂಡ ಸರ್ಕಾರಕ್ಕೆ ಒಂದು ಮನವಿ ಕೂಡ ಮಾಡಿದ್ದಾಗಿದೆ. ಮತ್ತು ಗಡಿ ಭಾಗದಲ್ಲಿ ಏನೇ ಸಮಸ್ಯೆಗಳು ಇದ್ರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಆ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿ ಅಲ್ಲಿಯೂ ಕೂಡ ಎಲ್ಲ ರೀತಿಯಿಂದ ನಮ್ಮ ಕನ್ನಡಿಗರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧರಿದೆ. ಇದೇ ದಿನಾಂಕ ನಾಳೆ 5ನೇ ತಾರೀಕಿಗೆ ಒಂದು ಜಾಗೃತಿ ಮೂಡಿಸಲಿಕ್ಕೆ ನಾಮಫಲಕದ ಸರ್ಕಾರದ ಏನು ಆದೇಶ ಇದೆ ಅದು ತಕ್ಷಣವಾಗಿ ಪಾಲಿಸುವಂಥ ಕೆಲಸ ಉದ್ಯಮದಾರರು ಮತ್ತು ಸಂಘ ಸಂಸ್ಥೆಗಳೆಲ್ಲ ಮುಖ್ಯಸ್ಥರು ಮತ್ತು ಅದು ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆ ತಮ್ಮ ಮೂಲಕ ಹೇಳೋದ್ರ ಜೊತೆಗೆ ಮತ್ತೆ 5ನೇ ತಾರೀಕಿಗೆ ಅವರಿಗೊಂದು ಮನವಿ ಕೂಡ ನಾವು ಕೊಡ್ತಾ ಇದ್ದೇವೆ. ಅದಕ್ಕಾಗಿ ಈಗಾಗಲೇ ಸರ್ಕಾರ 13ನೇ ಮಾರ್ಚ್ ಒಳಗಾಗಿ ಏನೊಂದು ಗಡುವು ಕೊಟ್ಟಿದ್ದಾರೆ. ಆ ಗಡುವು ಒಳಗಾಗಿ ಎಲ್ಲ ವ್ಯಾಪಾರಸ್ಥರು, ಎಲ್ಲ ಸಂಘ ಸಂಸ್ಥೆ, ಎಲ್ಲ ಪ್ರತಿನಿಧಿಗಳು ಮತ್ತು ಉದ್ಯಮದಾರರು ತಕ್ಷಣವಾಗಿ ಆ ಸರ್ಕಾರದ ಏನು ಸುತ್ತೋಲೆ ಏನು ಒಂದು ಸುಗ್ರೀವಾಜ್ಞೆ ಜಾರಿಯಾಗಿದೆ ಆ ಸರ್ಕಾರದ ಒಂದು ಎಲ್ಲ ಆದೇಶವನ್ನು ತಕ್ಷಣವಾಗಿ ಪಾಲಿಸಬೇಕು. ಇಲ್ಲದಿದ್ದರೆ ಇದು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಇದರಲ್ಲಿ ಮುತುವರ್ಜಿ ವಹಿಸಲಾದೆ ಕೆಲಸ ಮಾಡಿದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವೇ ಏನದ ಈಗಾಗಲೇ ಎಲ್ಲರಿಗೂ ಗುರ್ತಿದ್ದ ಹಾಗೆ ಒಂದು ಯಾವ ರೀತಿ ರಾಜಧಾನಿ ಬೆಂಗಳೂರಲ್ಲಿ ಏನು ಹೋರಾಟ ಆಗಿತ್ತು ಅದರ ಅದೇ ರೀತಿ ವಿಜಯಪುರ ನಗರದಲ್ಲಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಮತ್ತು ಎಲ್ಲ ಕಡೆ ನಾವು ಕೂಡ ಒಂದು ಉಗ್ರವಾದಂಥ ಹೋರಾಟ ಮಾಡಿ ಆ ಒಂದು ನಾಮಫಲಕದ ಅಭಿಯಾನಕ್ಕೆ ಒಂದು ಚಾಲನೆ ನೀಡ್ತೇವೆ. ಮತ್ತು ಮತ್ತೊಮ್ಮೆ ಏನದ ಉದ್ಯಮದಾರರಲ್ಲಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ವಿನಂತಿ ಏನಿದೆ ಅಂದರೆ ತಾವು ಏನು ಸರ್ಕಾರ ಗಡುವು ಕಟ್ಟಿದೆ 13ನೇ ಮಾರ್ಚ್ ತನ ಅದಕ್ಕಾಗಿ ಅಷ್ಟರೊಳಗಾಗಿ ತಾವು ಎಲ್ಲರೂ ಏನು 60% ತಮ್ಮ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯನ್ನು ಅಳವಡಿಸ್ಕೊಳ್ಬೇಕು. ಇಲ್ಲದಿದ್ದರೆ ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೀದಿಗೆ ಇಳಿದು ಆ ನಾಮಫಲಕವನ್ನು ಬದಲಾಯಿಸುವಂಥ ಕೆಲಸ ನಾವೇ ಮಾಡಬೇಕಾದಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ಸರ್? ಏನೇನು ಕೆಲಸ ಮಾಡ್ತೀವಿ ಜಿಲ್ಲೆಯಲ್ಲಿ? ಈಗಾಗಲೇ ತಮಗೆಲ್ಲ ಗುರ್ತಿದ್ದ ಹಾಗೆ ನಾವು ಮೊನ್ನೆ ಡಿಸೆಂಬರ್ 27ನೇ ತಾರೀಕಿಗೆ ಏನೋ ಒಂದು ಐತಿಹಾಸಿಕ ರಾಜಧಾನಿ ಬೆಂಗಳೂರಿನಲ್ಲಿ ಏನು ಹೋರಾಟ ಆಯಿತು, ಆ ಹೋರಾಟದಲ್ಲಿ ಕೂಡ ನಾವು ನೂರಾರು ನಮ್ಮ ಜಿಲ್ಲೆಯ ಕಾರ್ಯಕರ್ತರು ಅದರಲ್ಲಿ ಕೂಡ ಪಾಲ್ಗೊಂಡಿದ್ದೇವೆ. ಅದ್ರ ಜೊತೆಗೆ ಏನದ ಮೊನ್ನೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯಕಾರಿಣಿ ಸಭೆ ಬೆಳಗಾಂನಲ್ಲಿ ಆದಾಗ ಅಲ್ಲಿ ಕೂಡ ನಿರ್ಣಯ ಆಗಿದೆ. ಮತ್ತು ಮೊನ್ನೆ ಬೆಂಗಳೂರಿನಲ್ಲಿ ಕೂಡ ಒಂದು ಸಭೆ ಮಾಡಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಮಾಡಿ ಈ ಒಂದು ಸರ್ಕಾರಕ್ಕೆ ಮತ್ತೊಮ್ಮೆ ಏನದ ನಾವು ಏನು ಗಡುವು ಕೊಟ್ಟಿದ್ದಾರೆ ಮತ್ತೆ ಮೊನ್ನೆ ಸರ್ಕಾರ 13ನೇ ಮಾರ್ಚ್ ತನ ಏನದ ಎಲ್ಲ ರಾಜ್ಯಾದ್ಯಂತ ಎಲ್ಲ ವ್ಯಾಪಾರಸ್ಥರಿಗೆ ಎಲ್ಲ ಮಳಿಗೆಗಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರಿಗೆ. ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೇವೆ, ಸರ್ಕಾರ ಈಗ ಅವಕಾಶ ಕೊಟ್ಟಿದೆ ಅಂದರೆ ಆ ಗಡುವಲ್ಲಿ ಕೂಡ ಅವರು ಮಾಡಿದ್ರೆ ಒಳ್ಳೆಯದು. ಇಲ್ಲದಿದ್ದರೆ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿಗಳಿಗೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೆ, ಯಾರ್ಯಾರಿಗೆ ಮತ್ತು ಕನ್ನಡ ಪ್ರಾಧಿಕಾರ ಅಧಿಕಾರಿಗಳಿಗೆ ಎಲ್ಲರಿಗೆ ಏನು ಸರ್ಕಾರ ಯಾರ್ಯಾರಿಗೆ ಜವಾಬ್ದಾರಿ ಕೊಟ್ಟಿದೆ ಇದು ಒಂದು
ಅಳವಡಿಸುವಂತ ಏನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಯಾವ ಅಧಿಕಾರಿಗಳಿಗೆ ಇಲ್ಲಿ ಸಮಿತಿ ಮಾಡಿ ಇದು ಒಂದು ಕಾರ್ಯರೂಪಕ್ಕೆ ತರುವಂತ ಕೆಲಸ ಯಾರಿಗೆ ನೇಮಿಸಿದ್ದಾರೆ ಅವರು ಮಾಡಿದ್ದೇ ಇದ್ದಲ್ಲಿ ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕಾ ಕೇಂದ್ರಗಳಲ್ಲಿ